ಸ್ನೇಹಿತರೆ, ನಂದಗೋಕುಲ ಧಾರಾವಾಹಿಯ ನಾಳೆಯ ಸಂಚಿಕೆಂತೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ವಿಡಿಯೋನ ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗ್ಲೇಬೇಡಿ, ಇಂಟ್ರೆಸ್ಟಿಂಗ್ ಇದೆ. ಕಲಾ ಅವರನ್ನ ಧರ್ಮ ದರ ಅಂತ ಹೇಳ್ಕೊಂಡ್ ಬಂದ್ಬಿಟ್ಟು ನಿನ್ಗೇನೋ ಸ್ವಲ್ಪನೂ ನಾಚಿಕೆನೆ ಆಗೋದಿಲ್ವಾ? ಅಲ್ಲ, ಸೊಸೆಂದ್ರ ಕೈಯಲ್ಲಿ ದುಡಿಸ್ಕೊಂಡು ತಿನ್ನುವಂತ ಒಂದು ಮರ್ಯಾದೆ ಗೆಟ್ಟಿದ್ಯೇನೋ ನೀನು. ಅಲ್ಲ, ನಿನಗೆ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಿನ್ ಸೊಸೆ ಆಗಿರುವಂತ ಅಮೂಲ್ಯನ ಟ್ಯೂಷನ್ ಕಳಿಸ್ಬಿಟ್ಟು ಅವಳ ದುಡ್ಡಲ್ಲಿ ನೀನ್ ತಿಂತಿದ್ಯಲ್ಲ, ನಿನ್ಗೆ ನಾಚಿಕೆನೆ ಆಗಲ್ವೇನೋ? ನೀನ್ ಈ ರೀತಿ ಮನುಷ್ಯ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೇ ಇರಲಿಲ್ಲ ಕಣೋ. ಅದರಲ್ಲೂ ದುಡ್ಡು ಶಾರ್ಟೇಜ್ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿರುವಂತ ಒಡವೆಗಳನ್ನೆಲ್ಲ, ಅಲ್ಲ ನೀನ್ ನಾಚಿಕೆಗೆಟ್ಟಿರುವಂತ ಕೆಲಸ ಮಾಡಿದ್ಯಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅಮೂಲ್ಯ ಅವ್ರ ಚಿಕ್ಕಪ್ಪ ನಂದಾಗಂತೂ ಬೈತಾ ಇರ್ತಾನೆ. ಆಗ ನಂದಾಗೆ ಎಲ್ಲ ವಿಚಾರ ಕೂಡ ಗೊತ್ತಾಗತ್ತೆ. ಕಲಾಗೆ ಒಡವೆ ಕೊಟ್ಟಿರೋದು ಹಾಗೆ ಅಮೂಲ್ಯ ಟ್ಯೂಷನ್ಗೆ ಹೋಗ್ತಾ ಇರುವಂತ ಎಲ್ಲ ವಿಚಾರ ಕೂಡ ಗೊತ್ತಾಗತ್ತೆ ನಂದಾಗೆ. ಅಲ್ಲ, ಏನ್ ಹೇಳ್ತಾ ಇದ್ದೀರಾ ನೀವು? ನನಗಂತೂ ಒಂದು ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ಏನು ಇನ್ನೂ ನಿನ್ಗೆ ಏನೂ ಅರ್ಥ ಆಗ್ತಿಲ್ವಾ? ಅಲ್ಲ, ನಿನಗೆ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ಅಲ್ಲ, ಟ್ಯೂಷನ್ ಕಳ್ಸಿದ್ಯಲ್ಲ ನಿನ್ನ ಸೊಸೆನ, ಅದು ಬರೀ ಒಂದು 2,000 ರೂಪಾಯಿಗೋಸ್ಕರ ನೀನು ದುಡ್ಡಿಗೆ ಇಷ್ಟೊಂದು ಆಸೆ ಪಡ್ತೀಯ? ಅಲ್ಲ, ನೀನೇ ನಿನ್ನ ಮಗನ್ನ ನನ್ನ ಮಗಳ ಹಿಂದೆ ಚೂ ಬಿಟ್ಬಿಟ್ಟು ಹೇಗಾದ್ರೂ ಮಾಡಿ ಮದುವೆ ಮಾಡ್ಕೋಬಾ ಅಂತ ಹೇಳ್ಬಿಟ್ಟು ನೀನೇ ತಾನೇ ಕಳ್ಸಿರೋದು. ವಲ್ಲಭ ನಮ್ಮನೆ ಮಗಳನ್ನ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಅದಕ್ಕೆಲ್ಲ ಕಾರಣ ನೀನೇ ತಾನೇ. ನಮ್ಮನೆ ಮಗಳನ್ನ ನಿನ್ ಸೊಸೆಯಾಗಿ ಕರ್ಕೊಂಡು ಬಂದ್ಬಿಟ್ಟು ಈಗ ಅವರನ್ನೇ ಕೆಲಸ ಕಳಿಸಿ ದುಡಿಸ್ಕೊಂಡು ಅವ್ರ ದುಡ್ಡಲ್ಲಿ ನೀನ್ ತಿಂತಾ ಇದೀಯ. ನೀನ್ ಗಂಡ್ಸೇನೋ ನೀನು? ನಿಜವಾದಂತ ಗಂಡ್ಸೆ ಆಗಿದ್ರೆ ಈ ರೀತಿ ಕೆಲಸ ಕಳಿಸ್ತಿದ್ಯಾ? ಅಲ್ಲ, ಎಂತ ನೀಚ್ ಕೆಲಸ ಮಾಡ್ತಿದ್ದೆ ನೀನು. ಅದು ನಮ್ಮನೆ ಒಡವೆನ ಕೂಡ ತಗೊಂಡೋಗ್ಬಿಟ್ಟಿದ್ದೀರಾ. ಅಲ್ಲ, ನಿನ್ಗೆ ನಾಚಿಕೆನೇ ಆಗಲ್ವಾ? ನಿನ್ ಜನ್ಮಕ್ಕೆ ನಾಚಿಕೆನೇ ಇಲ್ವಾ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ಆಗ ನಂದಗೆ ಎಲ್ಲ ಸತ್ಯ ಕೂಡ ಗೊತ್ತಾಗಿ, ಏನಮೂಲ್ಯ ಅವನು ಹೇಳ್ತಾ ಇರೋದೆಲ್ಲವೂ ನಿಜಾನ ಅಂತ ಕೇಳ್ತಾನೆ ನಂದ. ಅದು ಮಾವ, ಅದು ಅದು ಅಂತ ಹೇಳ್ಬಿಟ್ಟು ಅಮೂಲ್ಯ ತೊದಲ್ತಾ ಇರ್ತಾಳೆ. ಗಿರ್ಜಾ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗ್ತಾನೆ ನಂದ. ಆಗ ಗಿರ್ಜಾ ಅಂತೂ ಸಿಕ್ಕಾಬಟ್ಟೆ ಹೆದರ್ಕೊಂಡು ನಿಂತ್ಕೋತಾಳೆ. ಕೇಳು ಗಿರ್ಜಾ, ನಿನ್ ಮಗ ಮಾಡ್ತಿರೋದು ಎಲ್ಲವೂ ನಿಜನ ಅಂತ ಕೇಳಿದಾಗ, ಹೇಳೋ ಹೇಳೋ, ನಿಮ್ಮಪ್ಪ ಕೇಳ್ತಿದಂತಾನೆ, ಒಡವೆನ ಯಾಕೆ ಈ ರೀತಿ ಬಿಡಿಸ್ಕೊಂಡ್ರಿ ಅದೆಲ್ಲವೂ ಹೇಳ್ರೋ, ನಿಮ್ಮಪ್ಪ ಕೇಳ್ತಾ ಇದ್ದಂತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಗಿರ್ಜಾನು ಕೂಡ ಹೇಳಿದಾಗ, ಆಗ ವಲ್ಲಭ ಹೌದು ಹೌದು ಅಂತ ಹೇಳ್ಬಿಟ್ಟು ತಲೆ ಅಲ್ಲಾಡಿಸ್ತಾ ಇರ್ತಾನೆ. ಇದನ್ನ ಕೇಳಿದಂತ ನಂದಾಗಂತೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಓಹೋ, ನಾಟಕ ಮಾಡ್ತಿದ್ಯಾ? ಅಲ್ಲ, ನಿನ್ಗೆ ಇದೆಲ್ಲ ಗೊತ್ತೇ ಇಲ್ವಾ ಹಾಗಾದ್ರೆ? ಈಗ ಏನೋ ಗೊತ್ತಿಲ್ಲ ಅನ್ನೋ ರೀತಿಲಿ ಅವ್ರಿಗೆ ಪದೇ ಪದೇ ಪ್ರಶ್ನೆ ಮಾಡಿ ಕೇಳ್ತಾ ಇದೆಯಲ್ಲ, ನನ್ಗೇನೋ ಗೊತ್ತಿಲ್ಲ ಅನ್ನೋ ರೀತಿಲಿ, ನಾನು ಒಳ್ಳೆಯವನು ಅನ್ನೋ ರೀತಿಲಿ ನಾಟಕ ಆಡ್ತಿದ್ಯಾ ನೀನು? ಫಸ್ಟು ನಾಟಕ ಆಡೋದನ್ನ ನಿಲ್ಸು. ನೀನಂತೂ ಉದ್ಧಾರ ಆಗಲ್ಲ ಕಣೋ. ನೀನು ಉದ್ಧಾರ ಆಗೋದಕ್ಕಂತೂ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಅಮೂಲ್ಯ ಅವ್ರ ತಂದೆ ನಂದಾಗಂತೂ ತುಂಬಾನೇ ಬೈತಾನೆ. ಏಯ್, ನಾನು ನಿನ್ಗೆ ತಾಳಿ ಕಟ್ಟಿದ್ದೀನಿ ಕಣೆ, ನೀ ನನ್ನ ಹೆಂಡತಿ ಆಗ್ಬಿಟ್ಟು ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೆಯಲ್ಲ. ನಿನ್ ಮಗಳಿಗೆ ದುಡ್ಡು ಕೊಟ್ಬಿಟ್ಟು ಈ ಮನೆಗೆ ಎಲ್ಲ ಒಡವೆನೂ ಕೊಟ್ಟಿದ್ಯಲ್ಲ, ಆಮೇಲೆ ನೋಡಿದ್ರೆ ನಾನು ಕೊಟ್ಟೇ ಇಲ್ಲ, ನಮ್ಮ ಅಣ್ಣನ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾ ಇದೆಯಾ? ನೀನ್ ಯಾವತ್ತು ನನ್ನ ಹತ್ರ ಸುಳ್ಳು ಹೇಳಿದ್ಯೋ ಅವತ್ತೇ ನನ್ನ ನಿನ್ನ ಸಂಬಂಧ ಎಲ್ಲವೂ ಮುಗ್ದೇ ಹೋಯ್ತು ಕಣೆ. ಹೋಗು ಹೋಗು, ನೀನು ಕೂಡ ಅವ್ರ ಮನೆಗೆ ಹೋಗಿ ಅಲ್ಲೇ ಇದ್ಬಿಡು. ಆಗ ಅವರು ಕೂಡ ನಿನ್ನ ಹತ್ರ ದುಡಿಸ್ಕೊಂಡು ಆ ದುಡ್ಡಲ್ಲಿ ಅವ್ರು ತಿಂತಾರೆ ಅಂತ ಹೇಳ್ಬಿಟ್ಟು ಅಮೂಲ್ಯ ಅವ್ರ ತಂದೆ ಅಂತೂ ಸಿಕ್ಕಾಪಟ್ಟೆ ಬೈಯೋದಕ್ಕೆ ಶುರು ಮಾಡ್ತಾನೆ. ಆಗ ಕಲಾಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಆಗ ಧರ್ಮ ಕಲಾನ ಕುತ್ತಿಗೆ ಹಿಡಿದು ಆ ಕಡೆ ದೂಡ್ ಬಿಡ್ತಾನೆ. ಆಗ ಹೋಗಿ ಅದು ಹೊರಗಡೆ ಬಿದ್ದ್ಬಿಡ್ತಾಳೆ. ಆಗ ಅಮೂಲ್ಯ ಓಡ್ ಬಂದು ಕಲಾ ಅವ್ರನ್ನ ಹಿಡ್ಕೊಂಡು, ಅಮ್ಮ ಏನಾಯ್ತಮ್ಮ, ಪೆಟ್ಟಾಯ್ತೇನಮ್ಮ, ಏನಾಯ್ತಮ್ಮ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಟೆನ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾಳೆ. ಇಲ್ಲ ಕಣಮ್ಮ, ನನ್ಗೇನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಲಾ ಹೇಳ್ತಾ ಇರ್ತಾಳೆ. ಎದ್ದೇಳಮ್ಮ, ಎದ್ದೇಳಮ್ಮ, ಕುತ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಅಮೂಲ್ಯ ಕಲಾನ ಎಬ್ಬಿಸ್ತಾ ಇರ್ತಾಳೆ. ಆಗ ಧರ್ಮ ನಂದಾಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ. ಆಗ ನಂದನ್ಗೆ ತಡ್ಕೊಳ್ಳೋದಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡತ್ತೆ. ಈ ಧರ್ಮ, ಬಾಯಿ ಮುಚ್ಚೋ, ನಾನು ಸುಮ್ಮನೆ ಇದ್ದೀನಿ ಅಂತ ಹೇಳ್ಬಿಟ್ಟು ತುಂಬಾನೇ ಮಾತಾಡ್ತಾ ಇದೀಯ. ನಾನು ತಾಳ್ಮೆ ಕೆಟ್ಟರೆ ನಾನು ಎಂಥವನು ಅಂತ ನಿನಗೆ ಚೆನ್ನಾಗಿ ಗೊತ್ತಿಲ್ಲ ಅಷ್ಟೇ. ಅಲ್ಲ, ನೀನು ಏನೇ ಹೇಳಿದ್ರು ನಾನು ಕೇಳಬೇಕಾ? ಇನ್ನೊಂದು ಮಾತಾಡಿದ್ರು ಕೂಡ ನಾನು ನಿನ್ನಂತೂ ಸುಮ್ಮನೆ ಬಿಡಲ್ಲ. ಅಲ್ಲ, ನಾನು ನನ್ನ ಮಗನ ನಿನ್ನ ಮಗಳನ್ನ ಮದುವೆ ಮಾಡ್ಕೋಬಾ ಅಂತ ಹೇಳ್ಬಿಟ್ಟು ಕಳಿಸಿದ್ನ? ಇಲ್ಲ ತಾನೆ. ನಾನು ಯಾವತ್ತೂ ಕೂಡ ನನ್ನ ಮಗನ ಹತ್ರ ಈ ರೀತಿ ಹೇಳೇ ಇಲ್ಲ. ಹಾಗೆ ನಿಮ್ಮನೆ ಒಡವೆನ ತಗೊಂಡ್ಬಾ ಅಂತ ಕೂಡ ನಾನು ಹೇಳೇ ಇಲ್ಲ ಕಣೋ. ಹಾಗೆ ನಿನ್ನ ಮಗಳು ಅಮೂಲ್ಯ ಕೂಡ ಟ್ಯೂಷನ್ಗೆ ಹೋಗ್ತಾ ಇರುವಂಥ ವಿಚಾರ ನನಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲದಿರೋ ವಿಚಾರಕ್ಕೆ ನನಗೆ ಪದೇ ಪದೇ ಈ ರೀತಿ ಬೇಡದೇ ಇರುವಂಥ ಮಾತುಗಳಿಂದ ಬೈತಾ ಇದೆಯಲ್ಲ. ನಿಜವಾಗ್ಲೂ ನನಗೇನಾದರೂ ಕೋಪ ಬಂತು ಅಂದರೆ ಖಂಡಿತ ನಿನ್ನ ಕುತ್ತಿಗೆ ಹಿಸ್ಕಿ ಸಾಯಿಸ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ಹೆದರ್ಸ್ತಾ ಇರ್ತಾನೆ. ಆಗ ಧರ್ಮ ಕೂಡ ಸಿಕ್ಕಾಬಟ್ಟೆ ಕೂಗಾಡ್ತಾನೆ. ಏನೋ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನನ್ನ ವಿರುದ್ಧನೇ ಮಾತಾಡ್ತಾ ಇದೆಯಾ? ನಿನ್ನ ಹತ್ರ ನಾನು ಅನ್ಸ್ಕೋಬೇಕಾ? ನೋಡ್ತಾ ಇರೋ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಧರ್ಮ ಕೂಡ ಹೆದರ್ಸ್ತಾನೆ. ಆಗ ನಂದಾಗಂತೂ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಟ್ಟು ಧರ್ಮನ ಸಾಯಿಸೋದಕ್ಕೆ ಅಂತ ಕುತ್ತಿಗೆನೆ ಹಿಡಿಯೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಈ ಕಡೆ ಧರ್ಮ ಕೂಡ ನಂದನ್ಗೆ ಹೊಡಿಯೋದಕ್ಕೆ ಹೋಗ್ತಾ ಇರ್ತಾನೆ. ಆಗ ಅಲ್ಲಿಗೆ ವಲ್ಲಭ ಬಂದ್ಬಿಟ್ಟು, ಬಿಡಿ ಬಿಡಿ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ತಪ್ಪಿಸ್ತಾ ಇರ್ತಾನೆ. ಮಾವ, ನಿಮ್ಗೇನು ಅರ್ಥನೇ ಆಗ್ತಾ ಇಲ್ವಾ? ಇವಾಗ ಬಿಟ್ರೆ ಸರಿ ಅಂತ ಹೇಳ್ಬಿಟ್ಟು ವಲ್ಲಭನು ಕೂಡ ಧರ್ಮಗೆ ಬೈತಾ ಇರ್ತಾನೆ.
ಏನೋ ನನ್ಗೆ ಎದುರು ವಾದಿಸ್ತಾ ಇದೀಯಾ? ನಿನ್ನಿಂದನೇ ಕಣೋ ನಮ್ಮನೆ ಮಾನ ಮರ್ಯಾದೆ ಎಲ್ಲವೂ ಕೂಡ ಹಾಳಾಗ್ತಾ ಇರೋದು. ಫಸ್ಟ್ ನಿನ್ನ ಮುಗಿಸ್ಬೇಕು ಕಣೋ ಅಂತ ಹೇಳ್ಬಿಟ್ಟು ಧರ್ಮ ಹೇಳ್ತಾನೆ. ಆಗ ವಲ್ಲಭನ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಧರ್ಮನ್ ಕೆನ್ನೆಗೆ ಹೊಡೆದೇ ಬಿಡ್ತಾನೆ. ಆಗ ಧರ್ಮನ್ ತಮ್ಮನೂ ಕೂಡ ವಲ್ಲಭನ್ಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾನೆ. ಹಾಗೆ ಅವರಿಬ್ಬರ ಮಧ್ಯೆ ತುಂಬಾನೇ ದೊಡ್ಡ ಕಾಳಗನೆ ಕೂಡ ನಡೆಯುತ್ತೆ. ತುಂಬಾನೇ ದೊಡ್ಡ ಜಗಳ ಆಗಿರುತ್ತಲ್ವಾ. ಇದನ್ನ ನೋಡಿದಂತಹ ಅಮೂಲ್ಯ, ಮೀನಾ ಎಲ್ಲರೂ ಕೂಡ ತುಂಬಾನೇ ಭಯ ಪಟ್ಕೊಂಡಿರ್ತಾರೆ. ಆಗ ಮೀನಾಗಂತೂ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ಬಿಟ್ಟು ಕೇಶವ ಏನಾಗ್ತಾ ಇದೆ ಇಲ್ಲಿ, ಒಂದು ಕೂಡ ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳಿದಾಗ ಕೇಶವನು ಕೂಡ ಅದೇ ಮಾತನ್ನ ಹೇಳ್ತಾನೆ. ನನಗೂ ಕೂಡ ಒಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಮಾಧವ, ಪ್ರಿಯ ಎಲ್ಲರೂ ಕೂಡ ನಿಂತ್ಕೊಂಡಿರ್ತಾರೆ. ಮಾಧವಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದ್ರೆ ಪ್ರಿಯ ಅದನ್ನೆಲ್ಲ ನೋಡಿ ಖುಷಿ ಪಡ್ತಾ ಇರ್ತಾಳೆ. ಅಬ್ಬಾ, ನನಗಂತೂ ಈ ಜಗಳ ನೋಡ್ತಾ ಇದ್ರೆ ನಿಜವಾಗ್ಲೂ ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ರಿಯ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾಳೆ. ನೋಡೋ, ನಾನು ನಮ್ಮನೆಗೆ ಬಂದಂತಹ ಸೊಸೆಂದಿರ್ನ ಯಾವುದೇ ಕಾರಣಕ್ಕೂ ಕೆಲಸ ಕಳ್ಸೋನಲ್ಲ. ಅಂಬ್ಲಿನೇ ಆಗ್ಲಿ ಗಂಜಿನೇ ಆಗ್ಲಿ ಸುಖದಿಂದ ಸಂಸಾರ ಮಾಡೋರು ನಾವು. ಯಾವುದೇ ಕೆಟ್ಟ ರೀತಿಯಾಗಿ ನಡ್ಕೊಳ್ಳೋರಲ್ಲ, ಕೆಟ್ಟದನ್ನ ಕೂಡ ಕಲಿಯೋರಲ್ಲ, ಹೇಳ್ಕೊಡೋರು ಅಲ್ಲ. ನಿಮ್ಮನೆ ಮಗಳಾಗಿರುವಂಥ ಗಿರಿಜನ ನಾನು ಮದುವೆ ಮಾಡ್ಕೊಂಡು ಬಂದವಾಗ್ಲಿಂದ ಕೂಡ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ಅವರನ್ನ ಎಲ್ಲಿಯೂ ಕೆಲಸ ಕೂಡ ಕಳಿಸಿಲ್ಲ. ನೀನ್ ಈಗ ನೋಡಿದ್ರೆ ಈ ರೀತಿ ಕೆಟ್ಟದಾಗೆಲ್ಲ ಮಾತಾಡ್ತಾ ಇದೆಯಲ್ಲ. ಗಿರಿಜನ ಮದುವೆ ಮಾಡ್ಕೊಂಡು ಬಂದವಾಗ್ಲಿಂದ ಇಲ್ಲಿವರೆಗೂ ಕೂಡ ಅವಳನ್ನ ಚಿನ್ನ ನೋಡ್ಕೊಂಡಂಗೆ ನೋಡ್ಕೊಂಡಿದ್ದೀನಿ. ನಮ್ಮನೇಲಿ ದುಡ್ಡಿಗೆ ಕೊರತೆ ಇರಬಹುದು, ಆದರೆ ಪ್ರೀತಿಗೇನು ಕೊರತೆ ಇಲ್ಲ. ಅವಳೇನಾದರೂ ಶ್ರೀಮಂತರ ಮನೆಗೆ ಮದುವೆ ಆಗಿ ಹೋಗಿದ್ರು ಕೂಡ ಇಷ್ಟು ಪ್ರೀತಿಯಾಗಿ ಇಷ್ಟು ಖುಷಿಯಾಗಿರ್ತಾಳೆ ಅಂತ ನಾನಂತೂ ಗ್ಯಾರಂಟಿ ಕೊಡ್ತಾ ಇರಲಿಲ್ಲ. ಹಾಗೆ ನಮ್ಮನೆಗೆ ಬಂದಂಥ ಸೊಸೆಂದಿರನ್ನ ನಾನು ಯಾವತ್ತೂ ಸೊಸೆಂದಿರು ಅಂತ ನೋಡೇ ಇಲ್ಲ. ನಮ್ಮನೆ ಮಗಳು ಅಂತ ನಾನು ಅಂದ್ಕೊಂಡು ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನಾನೇನಾದರೂ ನಮ್ಮನೇಲಿರುವಂಥ ಸೊಸೆಂದರ್ನ ಮಗಳಲ್ಲ ಅಂತ ಅಂದ್ಕೊಂಡಿದ್ರೆ ನನ್ನ ನಾಲ್ಗೆ ಇಲ್ಲೇ ಬಿದ್ದೋಗ್ಲಿ ಅಂತ ಹೇಳ್ಬಿಟ್ಟು ನಂದನು ಕೂಡ ಚಾಲೆಂಜ್ ಮಾಡ್ತಾ ಇರ್ತಾನೆ. ನೋಡು, ನಾನು ಕಿರಾಣಿ ಅಂಗಡಿನೇ ಇಟ್ಕೊಂಡಿರ್ಬೋದು, ಆದರೆ ಪ್ರೀತಿಗೆ ಯಾವತ್ತೂ ಕೂಡ ಕಡಿಮೆ ಮಾಡೇ ಇಲ್ಲ ಮನೇಲಿ. ಹಾಗೆ ನಮ್ಮನೆ ಸೊಸೆಂದರ್ನ ಯಾವತ್ತೂ ಕೂಡ ಕೆಲ್ಸಕ್ಕೆ ಹೋಗಿ ಅಂತ ನಾನು ಹೇಳೇ ಇಲ್ಲ. ಮೀನನು ಕೂಡ ಅವಳು ಖುಷಿ ಇರೋದ್ರಿಂದ ಅವಳು ಹೋಗಿರೋದು. ನಾನು ಯಾವತ್ತೂ ಕೂಡ ಅವಳ ಹತ್ರ ಹೋಗು ಅಂತ ಹೇಳೇ ಇಲ್ಲ. ನೀನ್ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ವಾ, ಸರಿ ಆಯ್ತು, ನಿನಗೆ ಬೇಕಾಗಿರೋದು ಒಡವೆನೆ ತಾನೆ, ನಾನು ಆ ಒಡವೆನೆಲ್ಲ ತಂದು ಕೊಡ್ತೀನಿ. ನನ್ನ ಹೆಸರು ನಂದನೇ ಅಲ್ಲ ಇಲ್ಲ ಅಂತಂದ್ರೆ ಅಂತ ಹೇಳ್ಬಿಟ್ಟು ನಂದ ಇಲ್ಲಿ ಚಾಲೆಂಜ್ ಮಾಡ್ತಾನೆ. ತಂದು ಕೊಡು ಅಂತ ಹೇಳ್ಬಿಟ್ಟು ಧರ್ಮನು ಕೂಡ ಹೇಳ್ತಾ ಇರ್ತಾನೆ. ಈ ಕಲಾ, ನನಗೆ ನಿನಗೆ ಸಂಬಂಧ ಮುಗ್ದೇ ಹೋಯ್ತು. ನಿನ್ ಮೇಲೆ ನನ್ನ ಮನೇಲಿ ಇರೋದೇ ಬೇಡ, ಅವ್ರ ಮನೇಲಿ ಇರು ಅಂತ ಹೇಳ್ಬಿಟ್ಟು ಧರ್ಮ ಬೈತಾ ಇದ್ರೆ, ಅಮ್ಮ ನೀನು ಯಾಕಮ್ಮ ಟೆನ್ಷನ್ ಆಗ್ತೀಯ? ನಮ್ಮ ಮಾವ ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ, ನೀನು ಟೆನ್ಷನ್ ಆಗಬೇಡ. ನಿನ್ನನ್ನು ನಮ್ಮನೆ ಮಗಳು ಅಂತಲೇ ನೋಡ್ಕೊಳ್ತಾರೆ. ನೀನು ನಮ್ಮನೆಗೆ ಬಾರಮ್ಮ, ಅವ್ರ ಮನೇಲಿ ಜಾಗ ಇಲ್ದಿದ್ರೆ ನಮ್ಮ ಮನೇಲೇ ಇರು ಅಂತ ಹೇಳ್ಬಿಟ್ಟು ಅಮೂಲ್ಯ ಕಲನ ಕರ್ಕೊಂಡು ಬರ್ತಾಳೆ. ಆಗ ಧರ್ಮನು ಕೂಡ ಚಾಲೆಂಜ್ ಮಾಡ್ತಾನೆ. ನನ್ನ ಮಕ್ಕಳನ್ನ ಹಾಗೆ ನನ್ನ ಹೆಂಡ್ತಿನ ನನ್ನಿಂದ ದೂರ ಮಾಡಿದ್ಯಲ್ವಾ, ಹಾಗೆ ನಾನು ಕೂಡ ನಿಮ್ಮ ಮಕ್ಕಳನ್ನ ನಿಮ್ಮ ಸೊಸೆಯನ್ನ ಎಲ್ಲರನ್ನೂ ಕೂಡ ನಿನ್ನಿಂದ ದೂರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಧರ್ಮ ಚಾಲೆಂಜ್ ಆಗ್ತಾನೆ. ಸರಿ ನೋಡೇ ಬಿಡೋಣ, ನನ್ನ ಪ್ರೀತಿ ಗೆಲ್ಲತ್ತ ನಿನ್ನ ದ್ವೇಷ ಗೆಲ್ಲತ್ತ ಅಂತ ಹೇಳ್ಬಿಟ್ಟು ನಂದನು ಕೂಡ ಚಾಲೆಂಜ್ ಆಗ್ತಾನೆ. ಸೊ ಈಗ ಎಲ್ಲ ಸತ್ಯ ಕೂಡ ಗೊತ್ತಾಗಿದೆ. ಅಮೂಲ್ಯ ಕೆಲ್ಸಕ್ಕೆ ಹೋಗೋ ವಿಚಾರ ಹಾಗೆ ಎಲ್ಲವೂ ಕೂಡ ಗೊತ್ತಾಗಿದೆ. ನಂದ ಅಮೂಲ್ಯನ ಮೇಲೆ ಕೋಪ ಮಾಡ್ಕೊಳ್ತಾನ. ಹಾಗೆ ಅಮೂಲ್ಯ ಕೋಪ ಬಂದು ನಂದನ್ಗೆ ಬೈತಾಳ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.